ಪ್ರೇಮಿಗಳ ದಿನ. ಇಂದು ಮತ್ತೊಂದು ವಿಶೇಷ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜನ್ಮದಿನ. ಕುಂದಾನಗರಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರಿಯ ನಾಗರಿಕರಿಗಾಗಿ ತಮ್ಮ ಜನ್ಮದಿನವನ್ನು ಸಮರ್ಪಣೆ ಮಾಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಬೆಳಗುಂದಿಯಲ್ಲಿ ಅದ್ದೂರಿ ಸಮಾರಂಭವನ್ನು ಆಯೋಜಿಸಲಾಗಿದೆ. 20,000ಕ್ಕೂ ಅಧಿಕ ಜನರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. 14,500 ಹಿರಿಯ ನಾಗರಿಕರಿಗೆ ಗೌರವ, ಸನ್ಮಾನ, ಉಡುಗೊರೆ ಜೊತೆಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನರಿಗೆ ಮಜ್ಜಿಗೆ, ಹಣ್ಣು, ಸೇಬು, ಸಿಹಿ ಪದಾರ್ಥಗಳನ್ನು ಕೂಡ ವಿತರಿಸಲಾಯಿತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಹಾಗೂ ಪುತ್ರ ಕಾಂಗ್ರೆಸ್ನ ಯುವ ನಾಯಕ ಮೃಣಾಲ್ ಹೆಬ್ಬಾಳ್ಕರ್ ಅವರು 10 ಬಗೆಯ ವಿಶೇಷ ತಿನಿಸುಗಳನ್ನು ವಿತರಣೆ ಮಾಡಿದರು. ಸಂಜೆ ಮುಖ್ಯ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಭವ್ಯ ಕಾರ್ಯಕ್ರಮದ ಬಗ್ಗೆ TV5 ಕನ್ನಡಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಕಾಂಗ್ರೆಸ್ನ ಯುವ ನಾಯಕ ಮೃಣಾಲ್ ಹೆಬ್ಬಾಳ್ಕರ್ ಮಾಹಿತಿಯನ್ನು ನೀಡಿದರು. ಮಹಿಳಾ ಶಕ್ತಿ ಛಲಗಾರ್ತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜನ್ಮದಿನ ಇವತ್ತು ಇಡೀ ಪ್ರಪಂಚ ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡಿದರೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಒಂದು ನಾಗರಿಕ ಸನ್ಮಾನ ಮಾಡುವ ಮೂಲಕ ಒಂದು ವಿಶೇಷವಾದಂಥ ಒಂದು ಜನ್ಮದಿನ ಆಚರಣೆ ಮಾಡ್ತಿರ್ತಕ್ಕಂಥ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬೆಳಗಾವಿ ತಾಲೂಕಿನ ಏನು ಬೆಳಗುಂದಿ ಗ್ರಾಮದಲ್ಲಿ ಇಡೀ ಒಂದು ನಾನು ನಿಮ್ಗೆ ತೋರಿಸಿ ಯಾವ ರೀತಿ ಒಂದು ಜನಸ್ತೋಮ ಇರ್ತಕ್ಕಂಥದ್ದು. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಈ ಒಂದು 14,500 ಜನರಿಗೆ ಒಂದು ಇಲ್ಲಿ ಗೌರವ ಸನ್ಮಾನ ನಡೆಯಲಿದೆ. ಇಡೀ ಪ್ರತಿಯೊಬ್ಬ ಮನೆಯಲ್ಲಿ ಒಂದು ಹಿರಿಯರಿಗೆ ಆ ಒಂದು ಗೌರವಿಸುವ ಮೂಲಕ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಳ್ತಾ ಇರತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಜನರು ಜನ್ಮದಿನಾಚರಣೆಯನ್ನು ಏನು ಸಂಭ್ರಮಾಚರಣೆಯಲ್ಲಿ ಮಾಡಿದರೆ ಇವರು ಸಮಾಜಮುಖಿಯಾಗಿ ಆಚರಣೆ ಮಾಡ್ತಾರೆ. ಬನ್ನಿ ಇವತ್ತಿನ ಕಾರ್ಯಕ್ರಮ ಯಾವ ರೀತಿ ಇದೆ ಅನ್ನೋದು ಮಾತಾಡೋಕ್ಕೆ ಸ್ವತಃ ಅವರು ಚಿರಂಜೀವಿ ಮತ್ತು ಯುವ ಕಾಂಗ್ರೆಸ್ ನಾಯಕರಂತ ಮೃಣಾಲ್ ಅವರಿದ್ದಾರೆ. ಇವತ್ತು ತಾಯಿಯವರ ಜನ್ಮದಿನ ಯಾವ ರೀತಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ? ಮೊದಲದಾಗಿ ಎಲ್ಲ TV5 ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ತಾಯಿಯವರ ಜನ್ಮದಿನ ಪ್ರತಿ ವರ್ಷದಂತೆ ಕ್ಷೇತ್ರದ ಜನರ ಜೊತೆಗೇ ಯಾವತ್ತಿದ್ರೂ ಕೂಡ ತಾಯಿಯವರ ಜನ್ಮದಿನವನ್ನು ಆಚರಿಸ್ತಾ ಇರ್ತಾರೆ. ಆದರೆ ಈ ಬಾರಿ ಪ್ರತಿಯೊಬ್ಬರಲ್ಲಿ ಒಂದು ಒಳ್ಳೆಯ ಉತ್ಸಾಹ, ಹೊಸ ಉತ್ಸಾಹ ಏನಾದ್ರಪ್ಪ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ 70 ವರ್ಷಕ್ಕಿಂತ ಮೇಲ್ಪಟ್ಟಂಥ ಯಾರಾದರೂ ವಯಸ್ಸಾದವರು ಅವರೆಲ್ಲರಿಗೂ ಕೂಡ ಗೌರವ ಸನ್ಮಾನ ಮಾಡಬೇಕಂತ ಹೇಳಿ ಕ್ಷೇತ್ರದ ಎಲ್ಲ ನಮ್ಮ ಗುರು ಹಿರಿಯರು ಆಗಿರ್ಬೋದು ಅಥವಾ ನಮ್ಮ ಕ್ಷೇತ್ರದ ಸೀನಿಯರ್ ಲೀಡರ್ ಪ್ರತಿಯೊಬ್ಬರ ಒಂದು ನಿರ್ಣಯದ ಮೂಲಕವಾಗಿ ಇವತ್ತು ಕ್ಷೇತ್ರದ ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ 70 ವಯಸ್ಸು ಪಟ್ಟಂಥವ್ರು ಪ್ರತಿಯೊಬ್ಬರಿಗೂ ಗೌರವ ಸನ್ಮಾನ ಮಾಡುವಂಥ ಮೂಲಕವಾಗಿ ಕ್ಷೇತ್ರದ ಜನರ ಜೊತೆಗೆ ಇವತ್ತು ತಾಯಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕಂತ ಹೇಳಿ ನಿರ್ಣಯ ಮಾಡಿದ್ವಿ. ಈಗಾಗಲೇ ಜನ ಬಂದಿದ್ದಾರೆ, ಎಲ್ರಿಗೂ ಕೂಡ ಭಾಳ ವಿಶೇಷವಾಗಿ ಆಹಾರದ ವ್ಯವಸ್ಥೆ ಮಾಡಿದ್ದಾರೆ. ತಾವು ಕೂಡ ಅವರಿಗೆಲ್ಲ ಮಜ್ಜಿಗೆ ಗಿಜ್ಜಿಗೆ ವಿತರಣೆ ಮಾಡಿದ್ವಿ. ಹೌದು, ವಿಶೇಷವಾಗಿ ನಾವು ಆಮಂತ್ರಣ ಮಾಡಿದ ಪ್ರಕಾರ ಅದಕ್ಕಿಂತ 2 ಪಟ್ಟು ಜಾಸ್ತಿ ಜನ ಇವತ್ತು ಬಂದಿದ್ದಾರೆ. ಅವ್ರಿಗೋಸ್ಕರ ನಾವು ಆ್ಯಪಲ್ ಆಗಿರ್ಬೋದು, ವಾಟರ್ಮೆಲನ್ ಆಗಿರ್ಬೋದು, ಇದು ಬಾಳೆಹಣ್ಣು ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಲಸ್ಸಿ ಆಗಿರ್ಬೋದು, ಸಾಕಷ್ಟು ರೀತಿಯ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಣ್ಣು ಹಂಪಲ ಎಲ್ಲ ತಿಂಡಿಗಳನ್ನ ಅವ್ರಿಗೋಸ್ಕರ ನಾವು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವ ಸನ್ಮಾನ ಮಾಡಿ ಅವರೆಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದೀವಿ. ಯಾರನ್ನೂ ಕೂಡ ಹಂಗೆ ಕಳಿಸುವಂಥ ಇದು ಇಲ್ಲ. ಪ್ರತಿಯೊಬ್ಬರಿಗೂ ಈ ಥರ ಲಾಭವನ್ನು ಲಭಿಸ್ಕೊಡ್ಬೇಕಂತ ಹೇಳಿ ಇವತ್ತು ನಮ್ಮೆಲ್ಲರ ಪ್ರಯತ್ನವಾಗಿದೆ. ಇನ್ನೊಂದು ವಿಶೇಷ, ಒಂದ್ ಕಡೆ ಸನ್ಮಾನ, ಮತ್ತೊಂದು ಕಡೆ ಅವರಿಗೆಲ್ಲ ಆಟದ ಎಲ್ಲ ವ್ಯವಸ್ಥೆ ಮಾಡಿದ್ರಿ. ಈ ಒಂದು ರೀತಿ ಚೈಲ್ಡ್ಹುಡ್ ನೆನಪಾಗುವಂಗ. ಹೌದು. ಏನಂದ್ರೆ ಇವತ್ತು ಅವರು ರಿಟೈರ್ಮೆಂಟ್ ಆದ ತಕ್ಷಣ ಅವ್ರ ಜೀವನದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಂದ್ರೆ ಪುನರ್ಜೀವನ ಇದ್ದಂತೆ. ಅದೇ ರೀತಿ ಅವರಿಗೆ ತಮ್ಮ ಬಾಲ್ಯದ ಜೀವನ ನೆನಪಾಗ್ಲಿ ಅಂತೇಳಿ ಅವ್ರ ಬಾಲ್ಯದಲ್ಲಿ ಆಟ ಆಡುವಂತ ಏನೇನು ವಸ್ತುಗಳಿತ್ತು ಅಥವಾ ಏನೇನು ಆಟಗಳಿದ್ವು ಅವನ್ನೆಲ್ಲ ಇವತ್ತು ನಮ್ಮ ಎಲ್ಲ ಯುವ ಕಾಂಗ್ರೆಸ್ನ ಹುಡುಗರಾಗಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ನಾಯಕರು ಒಟ್ಟಿಗೆ ಸೇರಿ ಅದನ್ನೆಲ್ಲ ಆಯೋಜಿಸಿದ್ದೀವಿ. ಅದೇ ರೀತಿ ಎಲ್ಲರೂ ಕೂಡ ಅದರ ಆನಂದವನ್ನು ಇವತ್ತು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಬರ್ತ್ಡೇ ಅಂದರೆ ಎಲ್ಲರೂ ಬರ್ತ್ಡೇ ಗಿಫ್ಟ್ಗಳನ್ನ ಕೊಡ್ತಾರೆ. ಅಕ್ಕನೇ ಇವತ್ತು ಎಲ್ಲರಿಗೂ ಒಂದು ಉಡುಗೊರೆ ಕೊಡ್ತಾ ಇರ್ತಕ್ಕಂಥದ್ದು, ಎಲ್ಲರೂ ಕೂಡ ಖುಷಿಯಿಂದ. ಹೌದು, ನಮ್ಮ ಮನೆಯ ಒಂದು ಪರಂಪರೆ, ಒಂದು ರೀತಿ ಏನಪ್ಪಾ ಅಂದ್ರೆ ಯಾರೇ ಕೂಡ ಇವತ್ತು ನಮ್ಮ ಮನೆ ತನಕ ಬಂದ್ರೆ ಅವ್ರನ್ನ ಬರಿಗೈಯಲ್ಲಿ ಕಲಿಸಬಾರ್ದು ಅಂತ ಹೇಳಿ ಯಾವತ್ತಿದ್ರು ನಮ್ಮ ತಾಯಿ ಅವ್ರು ಹೇಳ್ತಾರೆ. ಹಾಗಾಗಿ ಇವತ್ತು ಅವರ ಹುಟ್ಟುಹಬ್ಬ ದಿನ ನಿಮಿತ್ತ ಪ್ರತಿಯೊಬ್ಬರಿಗೂ ವಯಸ್ಸಾದಂಥವ್ರಿಗೆ ಒಂದು ಗಿಫ್ಟನ್ನು ನಾವು ಮಾಡಿದ್ದೀವಿ. ಆ ಗಿಫ್ಟನ್ನು ಇವತ್ತು ಅವ್ರನ್ನ ಕೊಟ್ಟು ಕಳಿಸ್ಬೇಕಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸಂಜೆ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ?
ಸಂಜೆ ಕಾರ್ಯಕ್ರಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ರಿಗೂ ಕೂಡ ಒಂದು ಸ್ವಲ್ಪ ಮನೋರಂಜನೆ ಮಾಡುವಂಥ ಒಂದು ಕಾರ್ಯಕ್ರಮ ಆ ರೀತಿ ಇರುತ್ತೆ ಅಂತ. ಸೊ ಇವಿಷ್ಟು ಏನಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿರಂಜೀವಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಅಂತ ಮಾತು. ಏನು ಜನ್ಮದಿನವನ್ನು ನಾವು ಜನರ ಮಧ್ಯೆ ಇದ್ಕೊಂಡು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜನರ ಅಂದರೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಅಭಿಮಾನಿಗಳೇ ಈ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.